ಒಬ್ಬ ಸಿನಿಮಾ ನಟಿ ಮದುವೆ ನಂತರ ಅವರ ಲೈಫ್ ಅಲ್ಲಿ ಮುಗೀತು. ಹುಸಿ ಮಾಡಿದ್ದು ನನ್ನ ಹಸ್ಬೆಂಡ್. ಮಗು ಮಾಡ್ಕೊಂಡ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾನ್ಸೆಪ್ಟ್. ಮದುವೆ ಆದ್ಮೇಲೆ ತಾಯಿ ಆದ್ರೇನೆ ಅರ್ಥಪೂರ್ಣ ಮತ್ತೆ ಜೀವನ ಪರಿಪೂರ್ಣ. ಕನ್ನಡದಲ್ಲಿ ನಟಿಯರಿಗೆ ಇಲ್ಲಿ ಜಾಸ್ತಿ ಸ್ಪೇಸಸ್ ಸಿಗಲ್ಲ ಅನ್ನೋ ಮಾತಿದೆ. ನೀವು ತಮಿಳ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನೋಡಿ ಬರೀ ಇರೋದೇ ನಮ್ ಕನ್ನಡದವರು. ಮೀಟು ಅನ್ನೋ ಪ್ರಕರಣ. ಸರ್ ವಾಟ್ ಇಸ್ ಮೀಟು ಸರ್? ಈಗ ನೀವೇನೋ ನನಗ್ ತೊಂದರೆ ಮಾಡಿದ್ರು ಅವಕಾಶಕ್ಕೋಸ್ಕರ ಸುಮ್ನೆ ಇದ್ಬಿಟ್ಟು ನಾಳೆ ದಿನ ನಾನು ಹೊರಗಡೆ ಹೋಗ್ಬಿಟ್ಟು ಇದು ಮೀಟು ಆಟು ಈಟು ಏಟು ಅಂತ ಅದಕ್ಕೆ ಅರ್ಥ ಇಲ್ಲ ಸರ್. ದರ್ಶನ್ ಸರ್ ಮದ್ವೆ ಆದವ್ರಿಗೆ ರಾತ್ರಿ ಎಲ್ಲ ವಿಡಿಯೋ ಕಾಲ್ ಮಾಡೋದು ಸರಿನಾ ಸರ್? ಬರೀ ರೇಣುಕಾ ಸ್ವಾಮಿ ಅಲ್ಲ ಸರ್, ಇಂಥ ಸ್ವಾಮಿಗಳು ಬೇಕಾದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಆ ಅಕೌಂಟ್ ಏನಿದೆ ಈಗ ಏನ್ ಪವಿತ್ರ ಗೌಡಕ್ಕೆ ಬಂದಿತ್ತು ಅದೇ ಅಕೌಂಟ್ ಸರ್. ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ ಅಂತ ದರ್ಶನ್ ಅವ್ರ ಕೇಸ್ ನಡೆಸ್ತಿರುವಂತಹ ವಿಚಾರನ ಸಾಮಾನ್ಯ ಜನರ ಕೇಸಲ್ಲೂ ಇದೇ ಆಗಿದ್ದಿದ್ರೆ ದರ್ಶನ್ ಎಂಟ್ರಿ ಆಗಿದ್ದು ತಪ್ಪುನು ಸರಿನಾ? ಏನೋ ಅವ್ರಿಗೋಸ್ಕರ ಮನಸ್ಸು ತುಂಬಾ ಮಿಡಿತಾ ಇದೆ ಸರ್, ಅವ್ರ ಆಚೆ ಬರ್ಬೇಕು ಅಂತ. ಸಾಮಾನ್ಯವಾಗಿ ಒಬ್ಬ ಸಿನಿಮಾ ನಟಿ ಮದುವೆ ನಂತರ ಅವರ ಲೈಫ್ ಅಲ್ಲಿ ಮುಗೀತು ಅಂದ್ರೆ ಮತ್ತೆ ಯಾವತ್ತೂ ಬಣ್ಣ ಹಚ್ಚಲ್ಲ, ಮತ್ತೆ ಯಾವತ್ತೂ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನೋ ಮಾತು. ಒಂದಿಷ್ಟು ಜನ ಬರ್ತಾರೆ ಹೋಗ್ತಾರೆ. ಬಟ್ ನಿಮಗಿದ್ದ ಆಸೆ ಅದು ಹಾಗೇ ಇತ್ತು, ಆಸೆ ಮತ್ತೆ ಮುಂದುವರಿತು. ಅದಕ್ಕೆ ತಕ್ಕಂಗೆ ನಿಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನೀವು ಒಂದು ತಾರಿಣಿ ಅಂತ ಒಂದು ಸಿನಿಮಾ ಮಾಡ್ತೀರಾ. ಆ ಸಿನಿಮಾ ಎಲ್ಲೆಡೆ ಸೌಂಡ್ ಆಗುತ್ತೆ, ಸಾಕಷ್ಟು ಜನ ಮೆಚ್ಚುಗೆ ಪಡ್ತಾರೆ. ಅದು ಈ ವರ್ಷನೇ ರಿಲೀಸ್ ಆಯ್ತು, ಮೇ ಬಿ ಮಾರ್ಚ್ ಅಲ್ಲಿ. ಆ ಸಿನಿಮಾ ಒಂದು ವಿಶೇಷ ಪ್ರಯೋಗದ ಸಿನಿಮಾ, ಅದ್ರ ಬಗ್ಗೆ ನೀವೇ ಹೇಳ್ಬೇಕು. ಮದ್ವೆಗ್ ಮುಂಚೆ ಸುಮಾರಷ್ಟು ಕಹಿ ಘಟನೆಗಳನ್ನ ಕೇಳಿದ್ವಿ ಅಂಡ್ ಕೆಲವೊಂದು ವಿಚಾರಗಳನ್ನ ನಮ್ ಕಣ್ಣಾರೆ ನೋಡಿದ್ವಿ. ಮದ್ವೆ ಆದ್ಮೇಲೆ ಅಷ್ಟು ಲೈಫ್ ಚೆನ್ನಾಗಿರಲ್ಲ, ಪ್ರತಿಯೊಂದಕ್ಕೂ ನಾವು ಅವ್ರು ಹೇಳ್ದಾಗೆ ಕೇಳ್ತಾ ಹೋಗ್ಬೇಕು, ನಮ್ಮ ಆಸೆ ಕನಸುಗಳನ್ನ ಬುತ್ತಿ ಕಟ್ಬಿಡ್ಬೇಕು. ಸೊ ಈ ತರದೆಲ್ಲ ಇದ್ದಾಗ ನನ್ಗೂ ಆ ಭಯ ಇತ್ತು ಸರ್. ಮದ್ವೆ ಆದ್ರೆ ನನ್ನ ಲೈಫ್ ಏನು, ಮೊದ್ಲೇ ನಾನು ಒಂದ್ ಸ್ವಲ್ಪ ಟಾಮ್ ಬಾಯಿ ಬಜಾರಿ ಮದ್ವೆ ಆದ್ರೆ ಹೇಗೆ ಲೈಫ್ ನಂದು ಅನ್ನೋದು ತುಂಬಾ ಇತ್ತು. ಅದಕ್ಕೆ ಅಂತಾನೆ ನಾನು ಸುಮಾರು ವರ್ಷ ಮದ್ವೆ ಆಗ್ಲಿಲ್ಲ. ಬಟ್ ಅದನ್ನ ಹುಸಿ ಮಾಡಿದ್ದು ನನ್ನ ಹಸ್ಬೆಂಡ್. ಯಾಕಂದ್ರೆ ಎಲ್ಲ ಲೈಫ್ ಒಂದೇ ತರ ಇರಲ್ಲ. ಮದ್ವೆ ಆದ್ಮೇಲೂ ಕೂಡ ನಿಮ್ಮ ಆಸೆಗಳು ನಿಮ್ಮ ಇಂಟ್ರೆಸ್ಟ್ಗಳು ಏನಿರುತ್ತೆ ಅದನ್ನ ಕಂಟಿನ್ಯೂ ಮಾಡಿ. ಮದ್ವೆ ಅನ್ನೋ ಬಂಧಕ್ಕೆ ನಮ್ಮ ಪ್ರೀತಿ ಇರಬೇಕು, ಆದ್ರೆ ಕಡಿವಾಣ ಯಾವ್ದಕ್ಕೂ ಆಗ್ಬಾರ್ದು ಅಂತ ಸಪೋರ್ಟ್ ಮಾಡ್ತಾರೆ ಸರ್. ನಂಗೆ ಅನ್ಸುತ್ತೆ ಸರ್, ಮದ್ವೆ ಆಯ್ತು ಮಗು ಆಯ್ತು ಆರಾಮಾಗಿ ಮನೇಲಿ ಇರ್ಬೋದಲ್ಲ ಅಂತ. ಬಟ್ ಅವ್ರ ಹಂಗಲ್ಲ, ನೀನ್ ಟ್ಯಾಲೆಂಟೆಡ್ ಇದೆಯಾ, ನಿನ್ನ ಟ್ಯಾಲೆಂಟು ಹಿಂಗೆ ಮನೇಲಿ ಕುತ್ಕೊಂಡು ನೀನು ಕಳಿಬಾರ್ದು, ಸಿನಿಮಾ ಒಳ್ಳೇದ್ ಬಂದ್ರೆ ಮಾಡು, ಈ ತರ ಸಪೋರ್ಟ್ ಮಾಡ್ತಿರ್ತಾರೆ ಪ್ರತಿಯೊಂದಕ್ಕೂ ಸರ್. ಈಗ ನೋಡಿ, ನಂಗೆ ಯಾವ್ದಾದ್ರು ಒಂದು ಟೂರ್ನಮೆಂಟ್ ಇಂದ ಫೋನ್ ಮಾಡಿದ್ರೆ, ಯಾಕೆ ಸುಮ್ಮನೆ ಇರ್ತೀಯ ಮನೆಯಲ್ಲಿ, ಹೋಗು ಮಾಡು, ಆಕ್ಟಿವ್ ಆಗಿರು, ಎಲ್ಲಾ ಕಡೆ ಗುರ್ತಿಸ್ಕೊ ಇನ್ನು ಅಂತ ಹೇಳ್ತಾರೆ. ಅಂಡ್ ತಾರಿಣಿ ಅಂತ ಸಿನಿಮಾ ಬಂದಾಗ ಜನರಲ್ ಆಗಿ ಆರ್ಟಿಸ್ಟ್ಗಳು ಈ ತರ ಕನ್ಸೇವ್ ಆದ್ರೆ ಅವರು ಫಾರಿನಲ್ಲೆಲ್ಲ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಅದೇನೋ ಮೆಮೊರೇಬಲ್ ಆಗಿ ಮಾಡ್ಕೊಳ್ತಾರೆ. ಬಟ್ ನನ್ಗೆ ನನ್ನ ಹಸ್ಬೆಂಡ್ ಏನ್ ಬೇಕು ನಿನ್ಗೆ ಗಿಫ್ಟ್ ಅಂತ ಕೇಳಿದ್ರು. ಯಾಕಂದ್ರೆ ಅವ್ರ ಪದ್ಧತಿಯಲ್ಲಿ ಸೀಮಂತಕ್ಕೆ ಒಡವೆ ಅದು ಇದು ಕೊಡುವಂತ ಪದ್ಧತಿ ಇದೆ. ಅದಕ್ಕೆ ನಿಂಗೆ ಏನ್ ಬೇಕು ಅಂದ್ರು. ನನ್ಗೆ ಮೆಮೊರೇಬಲ್ ಆಗಿ ಒಂದ್ ಸಿನಿಮಾ ಆಗ್ಬೇಕು ಅಂತ ಕೇಳ್ದೆ. ಆಸೆ ಇತ್ತು, ಅದನ್ನೇ ಅವರು ಈಡೇರಿಸಿದ್ರು ಸರ್. ಸೊ ಅಲ್ಲಿಂದ ತಾರಿಣಿ ಶುರು ಆಯ್ತು. ತಾರಿಣಿ ಅಂತ ಸಿನಿಮಾ ಮಾಡ್ಬೇಕು ಅನ್ಕೊಂಡಾಗ ನನ್ ಪ್ರೆಗ್ನೆನ್ಸಿ ಸಿನಿಮಾನೇ ಮಾಡ್ಬೇಕು ಅಂತ ಬಂದಾಗ ಹೆಲ್ತ್ ರಿಲೇಟೆಡ್ ಈ ಭ್ರೂಣ ಹತ್ಯೆ ಮೇಲೆ ನನ್ನ ಹಸ್ಬೆಂಡ್ ತುಂಬಾ ವರ್ಕ್ ಮಾಡಿದ್ದಾರೆ ಗವರ್ನಮೆಂಟ್ ಇದ್ರಲ್ಲಿ. ಸೊ ಹಾಗಾಗಿ ಅವ್ರಿಗೆ ಗವರ್ನಮೆಂಟ್ಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕು ಅನ್ನೋದಿತ್ತು. ಸೊ ನನ್ಗೆ ನನ್ನ ಪರ್ಫಾರ್ಮೆನ್ಸ್ ಇಂದ ಮದ್ವೆ ಆದ್ರೂ ಕೂಡ ನಾವ್ ಯಾವುದೇ ಟೈಮ್ ಇದ್ರೂ ಕೂಡ ನಮ್ಮ ಲೈಫ್ನ ನಾವು ಹೇಗ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಅಂತ ಬಹಳಷ್ಟು ಜನ ಹಿಂದೆ ಉಳ್ದಿದಾರಲ್ಲ ಮದ್ವೆ ಆಗಿ, ಅವ್ರಿಗೆ ರೆಪ್ರೆಸೆಂಟ್ ಮಾಡಕ್ಕೋಸ್ಕರ ನಾನು ಸಿನಿಮಾ ಮಾಡ್ಬೇಕಿತ್ತು. ಸೊ ಇದು ಕಂಬೈನ್ಡ್ ಆಗಿ ತಾರಿಣಿ ಅಂತ ಒಂದು ಸಿನಿಮಾ ಬಂತು. ರಿಯಲ್ ಪ್ರೆಗ್ನೆಂಟ್ ಆಗಿ ಆಕ್ಟ್ ಮಾಡಿ ನಂದೇ ಮಗುನ ಸಿನಿಮಾನಲ್ಲಿ ತೋರಿಸಿ, ಅದು ಸ್ವಲ್ಪ ಚಾಲೆಂಜ್ ಅಲ್ಲ ಸರ್, ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನನಗೆ. ಆಗ ನಾನು ಕೂಡ ಸ್ವಲ್ಪ ಪರ್ಸನಲಿ ಬಹಳಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಯ್ತು. ಅಂಡ್ ಸಿನಿಮಾನಲ್ಲಿ ಪಾತ್ರನೂ ನಾನು ಚಾಲೆಂಜಿಂಗ್ ಆಗಿ ತಗೋಬೇಕಾಯ್ತು. ಈ ಎಲ್ಲಾ ವಿಚಾರಗಳಲ್ಲಿ ನನ್ನ ಹಸ್ಬೆಂಡು ನನ್ನ ಮಗು ಬಹಳಷ್ಟು ಸಾಥ್ ಕೊಡ್ತು. ಹೊಟ್ಟೆಯಲ್ಲೇ ಇದ್ದು ಮಗು ಸಾಥ್ ಕೊಡ್ತು. ಆಮೇಲೆ ಆ ಸಿನಿಮಾದಲ್ಲಿ ರಿಯಲ್ ಆಗಿ ಮಾಡಿದ್ರಿ ಎಲ್ಲ ಆಯ್ತು. ಆಮೇಲೆ ಡೆಲಿವರಿ ಟೈಮಲ್ಲೂ ಅದನ್ನ ಶೂಟ್ ಮಾಡ್ತೀರಿ ಹಾಗೆ.
ಅದಕ್ಕೆಲ್ಲ ಡಾಕ್ಟ್ರು ಸಪೋರ್ಟ್ ಎಲ್ಲ ಹೇಗೆ? ಡೆಲಿವರಿ ಟೈಮಲ್ಲಿ ಅಂತಂದ್ರೆ ಡೆಲಿವರಿ ಆದ ತಕ್ಷಣ ಮಗುನ ತೋರಿಸಿದ್ದು ಸರ್. ಸೊ ನಮ್ ಕಾನ್ಸೆಪ್ಟ್ ಇದ್ದಿದೆ ಹಾಗೆ, ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಸಿನಿಮಾ ಮಾಡಿದಾಗ ಹುಟ್ಟಿದ ಮಗುನ ತೋರಿಸ್ಲೇಬೇಕಿತ್ತು. ಸೊ ಹಾಗಾಗಿ ಬೇರೆ ಯಾವುದೋ ಮಗುನ ತೋರಿಸೋದು ಬೇಡ, ನಾನೇ ಪ್ರೆಗ್ನೆಂಟ್ ಆಗಿ ನಂದೇ ಮಗುನ ನಾನು ಸಿನಿಮಾನಲ್ಲಿ ತೋರಿಸ್ಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂಡ್ ಅದು ಕಂಪ್ಲೀಟ್ ಆಯ್ತು. ಇವತ್ತು ಮಗು ಓಡಾಡ್ತಾ ಇದೆ ಸ್ಟುಡಿಯೋನಲ್ಲೇ. ಇರ್ಲಿ ಹಾಗಾಗಿ ಇವನು ಕೂಡ ಆಕ್ಟ್ ಮಾಡ್ಬಿಟ್ಟ. ಹೌದು ಸರ್, ಅವನು ಹೊಟ್ಟೆಲಿ ಇದ್ದನು ಬಾರ್ನ್ ಆಕ್ಟರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವನು ಬಾರ್ನ್ ಆಕ್ಟರ್ ಆದ. ಹಂಗಾದ್ರೆ ಕಲೆ ತುಂಬಿ ತುಡುಕ್ತಾ ಇದೆ ಅವನಿಗೆ, ನೋಡ್ತಾನೆ ಗೊತ್ತಾಗ್ತಾ ಇದೆ. ಬಟ್ ಕಲೆ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಲಾಯರ್ ಮಗ ಲಾಯರೇ ಆಗ್ಬೇಕು, ಇನ್ಸ್ಪೆಕ್ಟರ್ ಮಗ ಇನ್ಸ್ಪೆಕ್ಟರೇ ಆಗ್ಬೇಕು, ಆರ್ಟಿಸ್ಟ್ ಮಕ್ಕಳು ಆರ್ಟಿಸ್ಟ್ ಆಗ್ಬೇಕು ಅನ್ನೋದು ಏನಿಲ್ಲ. ಬಟ್ ನನ್ಗೆ ಪರ್ಸನಲ್ ಆಗಿ ಆಸೆ ಇರೋದು ಅವನ್ನ ಒಬ್ಬ ಕ್ರಿಕೆಟರ್ ಆಗಿ ನೋಡ್ಬೇಕು, ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂತ ಇಂಡಿಯನ್ ಟೀಮ್ ಅಲ್ಲಿ ಇರ್ಬೇಕು ಅನ್ನೋದು ನನ್ನ ಆಸೆ. ಅಂಡ್ ಅವನ್ಗೆ ಆಕ್ಟ್ ಮಾಡುವಂತ ಆಸೆ ಇದ್ರು ಅದು ಆಗ್ಲಿ. ನನ್ನ ಆಸೆನು ಈಡೇರಿಸು ಅಂತ ಈಗಲೇ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ಡ್ರೆಸ್ ನೋಡಿದ್ರೆ ನಿನ್ ಮಗನಿಗೆ, ನಿಮ್ಗೆ ಯಾಕೋ ಹೆಣ್ಮಗನ ಮೇಲೆ ಬಹಳ ಆಸೆ ಇದ್ದಂಗೆ ಕಾಣುತ್ತೆ. ಹೌದು ಸರ್, ಮಗು ಹುಟ್ಟೋಕ್ ಮುಂಚೆನೆ ಒಂದಷ್ಟು ಹೆಣ್ಮಗು ಬಟ್ಟೆನ ಮಾಡಿದ್ದೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಈ ಮಿಕ್ಸ್ ಮೇಲೆ ಕೆಲವ್ರಿಗೆ ನಂಬಿಕೆ ಜಾಸ್ತಿ. ಹೌದು, ನಾನ್ ಚೆನ್ನಾಗ್ ಕಾಣಿಸಿದ್ರೆ ಡೆಫಿನೆಟ್ಲಿ ನಿನ್ಗೆ ಹೆಣ್ಮಗುನೇ ಆಗೋದು ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ಸುಂದರವಾಗಿ ಕಾಣಿಸ್ತಿದ್ದೆ ನಾನು. ಬಹುಶಃ ಇರ್ಬೋದೇನೋ ಅಂತ ಅನ್ಕೊಂಡು ಹೆಣ್ಮಗುನ ಎಲ್ರು ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಹೆಣ್ಮಕ್ಳು ಒಂದಷ್ಟು ಬಟ್ಟೆ ತಗೊಂಡ್ಬಿಟ್ಟಿದ್ದೆ ಮೊದ್ಲೇನೆ. ಅದು ವೇಸ್ಟ್ ಮಾಡಬಾರ್ದು, ಮಗು ಹೆಣ್ಣಾದ್ರೇನು ಗಂಡಾದ್ರೇನು ನಮ್ದೇ ಅಲ್ವಾ. ಸೊ ಆ ಬಟ್ಟೆ ಎಲ್ಲ ಇವನ್ಗೆ ಹಾಕ್ತಾ ಇದೀನಿ. ಓಕೆ, ನೀವು ಆ ಟೈಮಲ್ಲೇ ಶೂಟ್ ಮಾಡುವಾಗ ಸಾಕಷ್ಟು ರಿಸ್ಕ್ ಎಲ್ಲ ತಗೊಂಡಿದ್ರಿ, ಹಾಗೆಲ್ಲ ಏನ್ ಅನಿಸ್ತು? ಮನೆಯವ್ರು ಬೇಡ ಅಂದಿಲ್ವಾ? ನಿಮ್ಮ ಮನೆಯವ್ರು ಈ ಸವಾಸನೆ ಬೇಡ ಅಂತ ಏನೋ ಅಂದಿದ್ದುಂಟ ಆ ಟೈಮಲ್ಲಿ ಅಂತ? ಇಲ್ಲ ಸರ್, ನನ್ನ ಹಸ್ಬೆಂಡ್ಗೆ ನನ್ನ ಮೇಲೆ ತುಂಬಾ ಕಾನ್ಫಿಡೆಂಟ್. ಯಾಕಂದ್ರೆ ಎಂತದೇ ಕಷ್ಟ ಸೀಕ್ವೆನ್ಸ್ ಇದ್ರು ಅವಳು ತುಂಬಾ ಈಸಿಲಿ ಮಾಡ್ತಾಳೆ ಅನ್ನೋದು. ಯಾಕಂದ್ರೆ ಅವ್ರು ನೋಡಿದ್ದಾರಲ್ಲ, ಮದ್ವೆ ಆದ್ಮೇಲೆ ಮನೆ ಮೇಂಟೆನೆನ್ಸ್ ಇಂದ ಹಿಡಿದು ಏನೇ ಆದ್ರೂನು ನನ್ಗಿದು ಕಷ್ಟ, ನನ್ಗಿದು ಆಗಲ್ಲ ಅನ್ನೋಂಥ ಮಾತು ಒಂದು ನೆಗೆಟಿವ್ ನಾನು ಇವತ್ತಿನವರೆಗೂ ಆಡಿಲ್ಲ ಸರ್ ನನ್ನ ಹಸ್ಬೆಂಡ್ಗೆ. ಎಷ್ಟೇ ಕಷ್ಟ ಇದ್ರೂ ಖಂಡಿತ ಮಾಡ್ತೀನಿ ಅಂತಾನೆ ಹೇಳಿನೇ ಮಾಡಿದ್ದು. ಸೊ ಹಾಗಾಗಿ ಆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ನನ್ನ ಹಸ್ಬೆಂಡ್ ಇಲ್ಲ, ಅವಳು ಮಾಡ್ತಾಳೆ, ಅವಳು ತುಂಬಾ ಕಾನ್ಫಿಡೆಂಟ್ ಅಂಡ್ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂತಾನೆ. ಮನೇಲಿದ್ದಾಗ ಬೆಳಗ್ಗೆ 6 ಗಂಟೆ ತನಕ ಆಸ್ ಅ ಹೌಸ್ ವೈಫ್ ಆಗಿ ನನ್ನ ಗಂಡನ್ಗೆ ಏನೆಲ್ಲ ಕೆಲಸಗಳಾಗಬೇಕು, ತಿಂಡಿಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಮನೆ ಪೂಜೆಯಿಂದ ಹಿಡಿದು ಎಲ್ಲ ಮಾಡಿಟ್ಟು ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೆ ಶೂಟ್ಗೆ. ಅದನ್ನ ಮುಗಿಸ್ಬಿಟ್ಟು ಬಂದು ಆಮೇಲೆ ಹೆಂಡತಿ ಕೆಲಸ ನಾನು ಮನೇಲಿ ಮಾಡ್ತಾ ಇದ್ದೆ. ಮತ್ತೆ ಅಡ್ಗೆ ಮಾಡು, ಊಟ ಮಾಡು, ಸ್ವಲ್ಪ ಕ್ಲೀನ್. ಅದ್ರ ಜೊತೆಗೆ ಶೂಟಿಂಗ್ ಅಲ್ಲಿ ನಾನು ಮ್ಯಾನೇಜರ್ ಆಗು ಮಾಡಿದೀನಿ ಸರ್, ಎಲ್ಲರಿಗೂ ಪೇಮೆಂಟ್ ಮಾಡಲೇಬೇಕು. ಸೊ ಅದನ್ನ ಅಂದ್ರೆ ನಾನು ನನ್ನ ಪ್ರೆಗ್ನೆನ್ಸಿಲಿ ನಾನು ಓವರ್ ಆಕ್ಟಿವ್ ಆಗಿದ್ದೆ. ಓಕೆ, ಸೊ ದಟ್ ಈಸ್ ದ ಮೇನ್ ರೀಸನ್ ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದು. ಅಂಡ್ ಅಷ್ಟೇ ಆಕ್ಟಿವ್, ಹೈಪರ್ ಆಕ್ಟಿವ್ ಆಗಿ ನನ್ನ ಮಗ ಇದ್ದಾನೆ ಸರ್. ಅವನು ಅಟ್ ಎ ಟೈಮ್ 4-5 ಕೆಲಸ ಮಾಡ್ತಾನೆ. ಓಕೆ, ಸಿನಿಮಾ ಮುಗೀತು. ಸಿನಿಮಾ ಆದ್ಮೇಲೆ, ಸಿನಿಮಾ ಬಿಫೋರು ಒಂದಿಷ್ಟು ಜಗತ್ತಿನ ಒಂದಿಷ್ಟು ಚಿತ್ರೋತ್ಸವಗಳಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದು ತುಂಬಾ ಮೆಚ್ಚುಗೆ ಪಡ್ಕೊಂತು, ಆ ಬಗ್ಗೆ ಹೇಳಿ. ನೆವರ್ ಎಕ್ಸ್ಪೆಕ್ಟೆಡ್. ನಾವೊಂದು ಮೆಮೊರೇಬಲ್ ಸಿನಿಮಾ ಆಗಬೇಕು, ನಮ್ಮ ಲೈಫ್ಗೆ ಮೆಮೊರೇಬಲ್ ಸಿನಿಮಾ ಆಗಬೇಕು ಅಂತ ಅನ್ಕೊಂಡ್ವಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಎಂಟೈರ್ ಟೀಮ್ಗೆ ಮೆಮೊರೇಬಲ್ ಸಿನಿಮಾ ಆಯಿತು. ಆ್ಯಂಡ್ ತುಂಬ ಜನ ನೋಡಿದವ್ರು ಅಪ್ರಿಸಿಯೇಷನ್ಸ್ ಕೊಟ್ಟರು. ಸರ್ ನನ್ನ ಲೈಫಲ್ಲೂ ಹಿಂಗೆ ಆಗಿತ್ತು ಸರ್, ನಾನು ಇಷ್ಟು ಧೈರ್ಯ, ಹೀರೋಯಿನ್ ಧೈರ್ಯ ಮಾಡಿದಷ್ಟು ನಾನು ಧೈರ್ಯ ಮಾಡಿದಿದ್ರೆ ನನ್ನ ಮಗು ಉಳಿತಾಯಿತು ಅಂತಲೂ ಹೇಳ್ಕೊಂಡವ್ರು ಇದ್ದಾರೆ. ಆ್ಯಂಡ್ ಸಿನಿಮಾ ನೋಡಿದವ್ರು ತುಂಬ ಜನ ಸಿನಿಮಾ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಮಗೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಲ್ಲಿ ಮೋರ್ ದನ್ 30 ಅವಾರ್ಡ್ಸ್ ಬಂತು. ರೀಸೆಂಟ್ ಆಗಿ ದಾದಾ ಸಾಹೇಬ್ ಬಂತು. ಇನ್ನು ಗೊತ್ತಿಲ್ಲ, ಇನ್ನು ಆಡ್ ಆನ್ ಆಗಬಹುದು ಸಿನಿಮಾಗೆ. ಅನ್ಎಕ್ಸ್ಪೆಕ್ಟೆಡ್ ಬಟ್ ಫೀಲಿಂಗ್ ಹ್ಯಾಪಿ ಸರ್. ಓಕೆ, ತಾರಣಿ ಆಯ್ತು. ವಾಟ್ ನೆಕ್ಸ್ಟ್ ನನಗೆ ಒಂದು ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಪ್ರೊಡಕ್ಷನ್ ಅಲ್ಲಿ. ಅಂಡ್ ಬೇರೆಯವ್ರ ಪ್ರೊಡಕ್ಷನ್ ಬಂದ್ರು ಕಮರ್ಷಿಯಲ್ ಹೀರೋಯಿನ್, ಆಫ್ ಕೋರ್ಸ್ ನಾನು ಮಾಡ್ತಿರೋದ್ರಿಂದ ಹೀರೋಯಿನ್ ಓರಿಯೆಂಟೆಡ್ ಮಾಡ್ಕೊಬೇಕು. ಕಮರ್ಷಿಯಲ್ ಅಂದ್ರೆ ಈಗ ನಾನು ಕಲಾತ್ಮಕವಾಗಿ ತಾರಿಣಿ ಮಾಡಿದೆ ಸರ್, ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಆಗಿ. ಕಂಟೆಂಟ್ ಓರಿಯೆಂಟೆಡ್ ಅದು
ಇಂಟ್ರೆಸ್ಟ್ ಇರೋರಷ್ಟೇ ಜನ ಬಂದು ಸಿನಿಮಾ ನೋಡೋದು, ಅಥವಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮಾತ್ರನೇ ಇಂಥ ಸಿನಿಮಾಗಳು ರನ್ ಆಗುತ್ತೆ. ಕಮರ್ಷಿಯಲ್ ಅಂತಂದ್ರೆ ಥಿಯೇಟರ್ಸ್ಗೆ ಬಂದು ಶಿಳ್ಳೆ ಹೊಡ್ಕೊಂಡು ನೋಡೋದು, ಆ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ. ಸದ್ಯಕ್ಕೆ ಈಗ ಸಿದ್ಧಪೂರ್ಣಚಂದ್ರ ಅವ್ರದ್ದೇನೆ ದಾರಿ ಯಾವುದಯ್ಯ, ಸಾರಿ ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಕೌರವ ವೆಂಕಟೇಶ್ ಮಾಸ್ಟರ್ ಅವ್ರದ್ದೊಂದು ಪ್ರಾಜೆಕ್ಟ್ ಫೋಟೋಶೂಟ್ ಎಲ್ಲ ಆಗಿದೆ, ಮುಹೂರ್ತ ಮಾಡಬೇಕು, ಅದೊಂದು ಕಾಯ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಇನ್ನೊಂದು 2 ಸಿನಿಮಾ ಮಾತುಕತೆ ಆಗಿದೆ. ಅವರು ಪುಕೆಟ್ಗೆ ಹೋಗಿದ್ದಾರೆ. ಆ ಡೇಟ್ಸ್ ಕ್ಲಾಶ್ ಆಗ್ತಾ ಇದೆ ಸರ್ ನನಗೆ. ನನ್ನ ಮಗು ಬರ್ತ್ಡೇ ದಿನನೇ ಅವ್ರು ಶೂಟಿಂಗ್ ಕೇಳ್ತಾ ಇದ್ರು, ಬಟ್ ಆ ಡೇಟ್ ನಾನು ಕೊಡಕ್ ಆಗ್ತಿಲ್ಲ. ಇನ್ ಕೇಸ್ ಅದೇನಾದ್ರೂ ಅವ್ರು ಪುಕೆಟ್ ಇಂದ ಬರೋದು ಡಿಲೇ ಆಯ್ತು ಅಂತಂದ್ರೆ ಆ ಶೂಟಿಂಗ್ ಸೆಟ್ಗೂ ನಾನು ಜಾಯಿನ್ ಆಗ್ತೀನಿ. ಈ ಕಡೆ ಗಂಡ, ಈ ಕಡೆ ಮಗ, ಈ ಕಡೆ ಸಿನಿಮಾ, ಮೂರನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನ್ಸಲ್ವಾ? ಇಲ್ಲ ಸರ್, ಐ ಲವ್ ಒಂದು ಪರ್ಸನಲ್ಲು, ಒಂದು ಪ್ರೊಫೆಷನ್ ತುಂಬಾ ಪ್ಯಾಷನೇಟ್ ಆಗಿ ತಗೊಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಸಿನಿಮಾನ ಎಷ್ಟು ಕಾಳಜಿ ಪ್ರೀತಿ ಮಾಡ್ತೀನಿ, ನನ್ನ ಗಂಡನ ಕೆಲಸನೂ ನಾನು ಅಷ್ಟೇ ಕಾಳಜಿಯಿಂದ ಮಾಡ್ತೀನಿ. ಅವ್ರು ಚೆನ್ನಾಗಿದ್ರೆ ನಾವು ಸರ್. ಸೊ ಹಾಗಾಗಿ ಅವ್ರಿಗೆ ಯಾವತ್ತೂ ಏನು ಕಡಿಮೆ ಆಗಬಾರ್ದು. ಇನ್ ಟೈಮಲ್ಲಿ ಎಲ್ಲ ಮಾಡಿಕೊಟ್ಟು ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ಕೊಳ್ತೀನಿ ಸರ್. ಯೂಶಲಿ ಹೆಣ್ಮಕ್ಳು ಹಿಂದೆಲ್ಲ ಮಕ್ಕಳನ್ನ ತುಂಬ ಏನೋ ಹೇರ್ತಾ ಇದ್ರು. ಈಗೇನಾಗ್ತಿದೆ, ಮಗು ಮಾಡ್ಕೊಂಡ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾನ್ಸೆಪ್ಟು ಇತ್ತೀಚಿನ ದಿನಗಳಲ್ಲಿ. ಆಸ್ ಎ ನಟಿಯಾಗಿ ನೀವು ಈ ಮಾತಿಗೆ ಏನು ಹೇಳ್ತೀರಾ? ಅಂದರೆ ನಮ್ಮ ಬ್ಯೂಟಿ ಹಾಳಾಗುತ್ತೆ, ಸೊ ಮಗು ಬೇಡ ಅನ್ನೋ ಕಾನ್ಸೆಪ್ಟ್, ಇದರಿಂದ ಎಷ್ಟೋ ಜನ ಡಿವೋರ್ಸ್ ಆಗ್ತಾ ಇದೆ. ಹೌದು, ಬಟ್ ಸರ್ ಒಂದು ಸಿನಿಮಾಗೆ ನಟಿ ಆಗ್ಬೇಕು ಅಂತಂದ್ರೆ ಸೌಂದರ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಮದುವೆ ಆದ್ಮೇಲೆ ಒಂದು ತಾಯಿ ಆದ್ರೇನೆ ಆ ಮದುವೆಯ ಒಂದು ಲೈಫ್ಗೆ ಅರ್ಥಪೂರ್ಣ ಮತ್ತೆ ಜೀವನ ಪರಿಪೂರ್ಣ ಆಗೋದು ಸರ್. ಬಟ್ ಈ ತಾಯಿತನದ್ದು ಇದೆಲ್ಲ ಜಸ್ಟ್ ಹೇಳಲಿಕ್ಕೆ ಆಗೋದೇ ಇಲ್ಲ ಸರ್. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್ ಜೀವನದಲ್ಲಿ. ಹೌದು, ಯಾಕಂದ್ರೆ ನಮ್ಮ ಹೊಟ್ಟೆಲಿದ್ದಾಗ ಮಗು ಮಾಡುವಂತ ಕೆಲವೊಂದು ತೊಡಲಾಟಗಳು, ಅದು ನಮ್ಗೆ ಆ ಫೀಲಿಂಗ್ ಕೊಡೋದು. ಮಗು ಆದ್ಮೇಲೆ ತಿಂಗಳು ಮಗು ಒಂದು ಬೆಳವಣಿಗೆ ಆಗೋದು, ಅದ್ರ ಜೊತೆ ನಮ್ಮ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋದು. ಇದು ನೀವು ಎಷ್ಟೇ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ರು ಈ ಫೀಲಿಂಗ್ ಒರಿಜಿನಲ್ ಆಗಿ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಇದು ಫೀಲ್ ಮಾಡ್ಕೊಂಡ್ರೇನೆ ಸಿಗೋದು. ಅಂಡ್ ಇತ್ತೀಚೆಗೆ ಸ್ವಲ್ಪ ಆರ್ಟಿಸ್ಟ್ಗಳೆಲ್ಲ ಫಾರ್ವರ್ಡ್ ಆಗ್ತಾ ಇದ್ದಾರೆ ಸರ್. ಈಗ ಒಂದು ಟ್ರೆಂಡ್ ಏನಿದೆ ಅಂದ್ರೆ ಎಲ್ಲ ಪ್ರೆಗ್ನೆಂಟ್ ಆಗೋದೇ ಒಂದು ಟ್ರೆಂಡ್ ಆಗಿದೆ. ಪ್ರೆಗ್ನೆಂಟ್ ಆಗೋದು, ಅದರಲ್ಲೂ ಸಿನಿಮಾ ಮಾಡಬೇಕು ಅನ್ನೋದು ಸಿನಿಮಾದು ಗೊತ್ತಿಲ್ಲ ಸರ್, ಆ ರಿಸ್ಕ್ ತಗೊಳ್ತಾರೋ ಇಲ್ವೋ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಆಕ್ಟರ್ಸ್ಗಳು ಮದುವೆ ಆಗಿ ಒಂದ್ ಸ್ವಲ್ಪ ದಿನಕ್ಕೆ, ಈಗ ಪ್ರೆಗ್ನೆನ್ಸಿದು ಅದಿತಿ ಪ್ರಭುದೇವ ಅವ್ರದ್ದು ಡೆಲಿವರಿ ಆಯ್ತು. ಈಗ ಸಾಲಾಗಿ ಒಂದಷ್ಟು ಜನ ಇದ್ದಾರೆ. ಅಂದ್ರೆ ಈಗ ಎಲ್ರು ಕೂಡ ಮದುವೆ ವಿಚಾರಕ್ಕೆ ಹೋಗ್ತಾರೆ ಅಂತಂದ್ರೆ ಕನ್ನಡದವ್ರು ಒಂದಿಷ್ಟು ಜನ ಎಲ್ಲ ಮದುವೆ ಸುದ್ದಿಗಳೇ ಕೇಳಿ ಬರ್ತಾ ಇದೆ. ಸೊ ಈ ವಿಚಾರಕ್ಕೆ ಬರೋದಾದ್ರೆ, ಕನ್ನಡದಲ್ಲಿ ಭಾಳಷ್ಟು ನಟಿಯರಿಗೆ ಇಲ್ಲಿ ಜಾಸ್ತಿ ಸ್ಪೇಸಸ್ ಸಿಗಲ್ಲ ಅನ್ನೋ ಮಾತಿದೆ. ಅಂದ್ರೆ ಪರಭಾಷಾ ನಟಿಯರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಸ್ಪೇಸ್ ಕೊಡ್ತಾರೆ ಅನ್ನೋದು, ನಮಗೆ ಜಾಸ್ತಿ ಅವಕಾಶ ಕೊಡಲ್ಲ ಅನ್ನೋದು. ಈಗ ಉಲ್ಟಾ ಆಗಿದೆ ಸರ್. ನೀವು ಪರಭಾಷೆಯಲ್ಲಿ ಹೋಗಿ ಕೇಳಿ, ಕನ್ನಡದವ್ರ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ, ನಮ್ಗೆ ಅವಕಾಶ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ. ನೀವು ಯಾವುದೇ ಒಂದು ಸೀರಿಯಲ್ ಅಲ್ಲಿ ನೋಡಿ, ಅಲ್ಲಿ ಬರೀ ಇರೋದೇ ಕನ್ನಡದವ್ರು. ನೀವು ತಮಿಳ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನೋಡಿ, ಬರೀ ಇರೋದೇ ನಮ್ ಕನ್ನಡದವ್ರು. ಅದ್ ನಮಗ್ ಪ್ರೌಡ್ ಫೀಲು ಇದೆ. ಬಟ್ ಈಗ ಇಲ್ಲಿ ಹೊರಗಡೆಯಿಂದ ಕರ್ಕೊಂಡ್ ಬರುವಂತ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇಲ್ಲೇ ರೀಜನಲ್ ಅಲ್ಲೇ ನೋಡ್ತಾ ಇದ್ದಾರೆ, ನೇಟಿವಿಟಿ ನೋಡ್ತಾ ಇದ್ದಾರೆ, ಸ್ವಲ್ಪ ಪೇಮೆಂಟ್ಸ್ ಗೆ ಕಡಿಮೆ ತಗೊಳ್ಳೋರನ್ನು ನೋಡ್ತಾ ಇದ್ದಾರೆ, ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಪರಭಾಷೆದಿತ್ತು ಸರ್ ಈಗ ಒಂದು 6-7 ವರ್ಷದ ಹಿಂದೆ, ಈಗ ಕಡಿಮೆ ಆಗಿದೆ ಸರ್. ಆಲ್ಮೋಸ್ಟ್ ಇಲ್ಲೇ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ. ಹೌದು, ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಓಕೆ, ನೀವು ಒಬ್ಬ ನಟಿಯಾಗಿ ಈ ರೆಮ್ಯುನರೇಷನ್ ವಿಚಾರವಾಗಿ ಅವಾಗೆಲ್ಲ ತುಂಬಾ ಟಾಕ್ ಇತ್ತು, ಅವಾಗ ಕೇಳಿ ಬರ್ತಾನೆ ಇದೆ, ಹೀರೋಗೆ ಜಾಸ್ತಿ ಹೀರೋಯಿನ್ಗೆ ಕಮ್ಮಿ ಅನ್ನೋದು. ಇದನ್ನು ನೀವು ಹೇಗೆ ಡಿಪೆಂಡ್ ಮಾಡ್ಕೊತೀರಾ ಸರ್? ದಟ್ ಈಸ್ ಟ್ರೂ. ಒಂದು ಹೀರೋಯಿನ್ಗೆ ಆ ಲೆವೆಲ್ ಆಫ್ ಮಾರ್ಕೆಟಿಂಗ್, ಆ ಲೆವೆಲ್ ಆಫ್ ಫ್ಯಾನ್ ಬೇಸ್ ಇದೆ ಅಂತಂದ್ರೆ ಅವ್ರಿಗೆ ಅಷ್ಟು ಕೊಟ್ಟು ಡೆಫಿನೆಟ್ಲಿ ತಗೊಳ್ತಾರೆ ಸರ್. ಹೀರೋಗೆ ಆ ಒಂದು ಫ್ಯಾನ್ ಬೇಸ್ ಇದೆ. ಇವತ್ತು ಇಲ್ಲಿ ನಮ್ಮ ಕನ್ನಡದಲ್ಲಿ ಹೀರೋನ ನೋಡ್ಕೊಂಡೇ ಸಿನಿಮಾಗೆ ಬರೋದು, ಎಲ್ಲೋ ತುಂಬಾ ಅಪರೂಪ ಹೀರೋಯಿನ್ ನೋಡ್ಕೊಂಡು ಸಿನಿಮಾಗೆ ಬರೋದು, ಮಾರ್ಕೆಟ್ ಆಗೋದು. ವೆನ್ ಹೀರೋಗೆ ಆ ಮಾರ್ಕೆಟ್ ಲೆವೆಲ್ ಇದ್ದಾಗ ಅವ್ರು ಆ ಪೇಮೆಂಟ್ ಕೇಳೋದು ಸಹಜ. ಬಟ್ ಹೀರೋಯಿನ್ಸ್ಗಳಿಗೆ ಒಂದು ಸ್ವಲ್ಪ ಕಡಿಮೆ ಪೇಮೆಂಟ್ ಕೊಡ್ತಾರೆ. ಅದು ನಾವು
ಅವ್ರು ಕೊಟ್ಟ ಅವಕಾಶಕ್ಕೋ ಅಥವಾ ನಮ್ಮ ಸಂಭಾವನೆ ಅಂತಾನೂ ನಾವು ತಗೊಳ್ಬೇಕಾಗತ್ತೆ ಸರ್. ಕೆಲವೊಮ್ಮೆ ಏನು ಇಲ್ದಂಗೂ ಈಗ ನಾವು ಅಂದ್ರೆ ನನ್ಗೆ ಪ್ರೊಡಕ್ಷನ್ ಮಾಡಿದ್ಮೇಲೆ ನನ್ಗೆ ಈ ಇದು ಬಂದಿದ್ದು ಸರ್, ಅದು ತಪ್ಪು ಅಲ್ಲ ಅಂತ ಅನ್ಸುತ್ತೆ. ನಮಗೆ ನಾವಿಷ್ಟು ಸಿನಿಮಾ ಮಾಡಿದೀವಿ, ನಮ್ಗೆ ಇಷ್ಟೇ ಕೊಡ್ತಾರೆ ಅಂತ ಅನ್ಸುತ್ತೆ. ಆಸ್ ಅ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡಾಗ ನಾನು ಇಷ್ಟು ಹಣ ಹಾಕಿದ್ದೀನಿ, ನನ್ಗೆ ₹1 ಬರುತ್ತಾ ₹2 ಬರುತ್ತಾ ಅಂತಾನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಆರ್ಟಿಸ್ಟ್ ಗಳಿಗೆ ನಾವು ಪೇಮೆಂಟ್ ಕೊಟ್ಟಿರ್ತೀವಿ, ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಗೆ ₹1 ಏನೂ ಗೊತ್ತಿರಲ್ಲ ಸರ್. ಸೊ ಹಾಗಾಗಿ ಆಸ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಎಲ್ಲರೂ ಕಡಿಮೆ ತಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಸುತ್ತೆ ಸರ್. ಓಕೆ, ಚಿತ್ರರಂಗ ಅಂದ ತಕ್ಷಣ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳಿತು ಕೆಡುಕುಗಳ ನಡುವೆ ಚಿತ್ರರಂಗ ಸಾಕ್ತಾನೆ ಇದೆ. ನೀವು ಕೂಡ ನೋಡ್ಕೊಂಡ್ ಬಂದಿರಿ. ಮಧ್ಯೆ ಎಲ್ಲೋ ಕಡೆನೆ ಒಂದ್ ಕಡೆ ಎಲ್ಲೋ ಒಂದು ಧ್ವನಿ ಹೇಳ್ತು, ಮೀಟು ಅನ್ನೋ ಪ್ರಕರಣ. ಅದಾದ ಬಳಿಕ ಎಲ್ಲ ಇಂಡಸ್ಟ್ರಿಯಲ್ಲೂ ಅದೇ ಮೀಟು ಪ್ರಕರಣಗಳು ಜಾರಿ ಬಂದು. ಹೌದು ಸರ್. ವಾಟ್ ಇಸ್ ಮೀಟು ಸರ್? ಒಂದು, ನಿಮ್ಮಿಂದ ನನ್ಗೇನಾದ್ರೂ ತೊಂದರೆ ಆಗ್ತಿದೆ ಅಂತಂದ್ರೆ ನಾನು ಇಮಿಡಿಯೇಟ್ ನಾನು ಇಲ್ಲಿಂದ ಎದ್ದೋಗ್ಬಿಡ್ತೀನಿ ಸರ್. ನನಗೆ ಇದು ಅವಶ್ಯಕತೆನೇ ಇಲ್ಲ. ನಾನಾಗಿದ್ರೆ ಈಗ ನೀವೇನೋ ನನಗ್ ತೊಂದರೆ ಮಾಡಿದ್ರು ಅವಕಾಶಕ್ಕೋಸ್ಕರ ಸುಮ್ನೆ ಇದ್ಬಿಟ್ಟು ನಾಳೆ ದಿನ ನಾನು ಹೊರಗಡೆ ಹೋಗ್ಬಿಟ್ಟು ಇದು ಮೀಟು A2 E2 A2 ಅಂತ ಅದಕ್ಕೆ ಅರ್ಥ ಇಲ್ಲ ಸರ್. ನನ್ಗೆ ಇಷ್ಟ ಆಗ್ಲಿಲ್ವಾ, ನಮ್ ತನ ಯಾವತ್ತೂ ಬಿಟ್ಕೊಡ್ಬಾರ್ದು ಸರ್. ನಾವು ಹೋಗ್ತಾ ಇರ್ಬೇಕು. ಅವರಿಂದ ನಮ್ಗೆ ಏನ್ ಆಗ್ಬೇಕಾಗಿದೆ, ಆ ಸಿನಿಮಾಯಿಂದ ಏನ್ ಆಗ್ಬೇಕಾಗಿದೆ ಹೇಳಿ. ಕೆಲವ್ರಿ ಅದು ಹಾಗೆ ಆ ಕಾಲಕ್ಕೆ ಹಿಂಗಾಯ್ತು, ಆ ಸಿನಿಮಾ ಮಾಡುವಾಗ ಹೀಗಾಗಿತ್ತು. ನೀವ್ ಅವಾಗ್ಲೇ ಎದ್ದೇಳಿ ಸರ್, ನೀವ್ ಅವಾಗ್ಲೇ ವಾಯ್ಸ್ ರೈಸ್ ಮಾಡಿ. ನಿಮ್ಮನ್ನ ಸಿನಿಮಾ ಇಂದ ಪಕ್ಕದಲ್ಲಿ ಇಟ್ರು, ನಿಮಗೆ ಪ್ರೊಫೆಷನ್ ಇಂದ ಆಚೆ ಇಟ್ರು ಫರಕ್ ಅನ್ಸಲ್ಲ. ಅದನ್ ಬಿಟ್ಟು ಯಾವಾಗ್ಲೋ ಮಾಡಿದ್ದನ್ನ ತೆಗ್ದು ಇನ್ಯಾವಾಗ್ಲೋ ಬಂದು ನೀವು ಆಪಾದನೆ ಮಾಡಿದ್ರೆ ಅದಕ್ಕೆ ಆಪರ್ಚುನಿಸ್ಟ್ ಅಂತಾನೆ ಅರ್ಥ ಸಿಗುತ್ತೆ ಅಲ್ವಾ. ಸೊ ಎಲ್ಲೋ ನನ್ನ ಡಿಮ್ಯಾಂಡ್ ಕಮ್ಮಿ ಆಯ್ತು ಅನ್ನೋ ಕಾರಣಕ್ಕೆ ರೈಸ್ ಆಗಕ್ಕೆ ಈ ತರದ ಟಾಕ್ಗಳು ಆಗ್ತಾ ಇದೆ. ಹೇಗೆ ಬಹುಶಃ ತುಂಬಾ ಲೇಟ್ ಆಗಿ ಆ ಪ್ಲಾಟ್ಫಾರ್ಮ್ ಸಿಕ್ತು ಹೇಳ್ಕೊಳಕ್ಕೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಪ್ಲಾಟ್ಫಾರ್ಮ್ ಇಲ್ಲ ಅನ್ನೋ ಕಾರಣಕ್ಕೆ ಸುಮ್ನೆ ಎಲ್ಲದನ್ನು ಸಹಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಮೀಟು ಅನ್ನೋಂಥ ಒಂದು ಪದ ಬಂದಿದ್ದಕ್ಕೇನೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಹೇಳಕ್ಕೆ. ಅದ್ ಬಂದಿರ್ಲಿಲ್ಲ ಅಂದ್ರೆ ಬಹುಶಃ ಯಾರು ಹೇಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂಡ್ ಹುಡುಗಿರು ಸರ್, ನನ್ಗೆ ಏನ್ ಗೊತ್ತಾ ಸರ್, ಹುಡುಗಿರು ಯಾವಾಗ್ಲೂ ರೆಬಲ್ ಆಗಿರ್ಬೇಕು ಸರ್. ನಿಮ್ಗೆ ಆ ಕ್ಷಣಕ್ಕೆ ತಪ್ಪು ಅನ್ಸ್ತಾ ನೇರ ಹೇಳಿ ತಪ್ಪು ಅಂತ. ನಿಮ್ ಮಾಡ್ಬೇಕು ಅಂತ ಅನ್ಸ್ತಾ ನಿಮ್ಮಿಬ್ರು ಇಷ್ಟ, ಅದನ್ನ ಅಪೋಸ್ ಮಾಡಕ್ಕೆ ನಾನು ಯಾರಲ್ಲ, ನೀವು ಯಾರು ಅಲ್ಲ ಅಲ್ವಾ ಸರ್. ಗವರ್ನಮೆಂಟೇ ನಿಮ್ಗೆ 18+ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವೇನೇ ಮಾಡ್ಕೊಂಡ್ರು ಅದಕ್ಕೆ ಯಾರು ಕಾರಣಕರ್ತರಲ್ಲ, ಅದಕ್ಕೆ ನಾವು ರೀಸನ್ ಅಲ್ಲ ಅಂತಾನು ಹೇಳಿದ್ದಾರೆ. ಏನು ಇನ್ವಾಲ್ವ್ಮೆಂಟ್ ಅಲ್ಲಿ ಹೋದ್ರೆ ಅದೇನು ಅಲ್ಲ. ಅದ್ ಹೆಂಗ್ ಆರೋಪ ಮಾಡ್ಬಿಡ್ತಾರೆ ಸರ್, ಅವಾಗ ಬೇಕಿದ್ದು ಇವಾಗ ಇಲ್ಲ ಅನ್ನೋದು. ಬೇಕಿಲ್ಲ ಅಂದ್ರೆ ಯಾವಾಗ್ಲೂ ಬೇಕಿಲ್ಲ, ಬೇಕು ಅಂದ್ರೆ ಇದು ನೀವು ಅದನ್ನ ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕು ಅಷ್ಟು ನನ್ನ ಪ್ರಕಾರ ಸರ್. ವಿನಾಕಾರಣ ಯಾಕೆ ಮೈ ಮೇಲೆ ಇಳ್ಕೊಳ್ಳೋದು ಅನ್ನೋ ತರದ್ದು ಸುಮ್ನೆ ಇದ್ರ. ಹೌದು, ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ಬೇಕು ಸರ್ ಎಲ್ಲಾ ಹೆಣ್ಮಕ್ಳುನು. ಅವಾಗ್ಲೇನೆ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಇನ್ನೊಬ್ರು ಬಂದು ನಮ್ಮ ಮೇಲೆ ಏನು ಈ ತರ ಪ್ರಶ್ನೆ ಮಾಡೋದಾಗ್ಲಿ ಆರೋಪಗಳು ಮಾಡೋದಾಗ್ಲಿ ಯಾರು ಮಾಡೋದಿಲ್ಲ. ಹೌದು, ನಿಜ. ಇತ್ತೀಚಿನ ಸಿನಿಮಾ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಿ. ಒಂದಲ್ಲ ಒಂದು ಸಮಸ್ಯೆ ಸುಳಿಗೆ ಚಿತ್ರರಂಗ ಸಿಗ್ತಾ ಇದೆ. ಅಲ್ಲೆಲ್ಲೋ ಸಿನಿಮಾ ರಿಲೀಸ್ ಆದ್ರೆ ಜನ ಬರ್ತಾ ಇಲ್ಲ, ಸಿನಿಮಾ ರಿಲೀಸ್ ಆದ್ರೂ OTT ಇಲ್ಲ, TV ರೈಟ್ಸ್ ಇಲ್ಲ, ಆಮೇಲೆ ಈ ಸಿನಿಮಾದ ರೆಮ್ಯುನರೇಷನ್ ಕೊಟ್ಟಿದ್ದು ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನೋ ಗೋಳಿದೆ. ಅದು ನೀವು ಆಸ್ ಎ ಪ್ರೊಡ್ಯೂಸರ್ ಆಗಿ ಪ್ರೊಡಕ್ಷನ್ ಮಾಡಿದೀರ, ಅದು ನಿಮಗೆ ಆ ನೋವೇನಂತ ನಿಮಗೆ ಗೊತ್ತು, ಕಷ್ಟ ಗೊತ್ತು. ಇದರ ನಡುವೆ ಇತ್ತೀಚೆಗೆ ಒಂದು ಪ್ರಕರಣ ನಡೀತು, ದರ್ಶನ್ ಸರ್ದು. ಸೊ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಜನ ಅವ್ರ ಪರವಾಗಿ ಮಾತಾಡ್ತಾರೆ, ಒಂದಿಷ್ಟು ಜನ ವಿರೋಧವಾಗಿ ಮಾತಾಡ್ತಾರೆ. ಸೊ ನೀವು ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? 2 ಕೈ ಚಪ್ಪಾಳೆ ತಟ್ಟದೆ ಒಂದ್ ಕೈಯಿಂದ ಸದ್ದು ಬರಲ್ಲ ಸರ್. ಓಕೆ, ಆಯ್ತಾ? ನಿಮ್ ಕಡೆಯಿಂದ ನನ್ಗೇನಾದ್ರೂ ಬಂದಿದ್ರೆ ನನ್ನ ಕಡೆಯಿಂದ ನಿಮ್ಗೆ ರಿಯಾಕ್ಷನ್ಸ್ ಖಂಡಿತ ಇರುತ್ತೆ. ಒಂದ್ ಸ್ವಲ್ಪ ರಿಯಾಕ್ಷನ್ ಇವ್ರದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗಿರ್ಬಹುದು. ಈಗ ನಿಮಗೂ ಕೂಡ ರೇಣುಕಾಸ್ವಾಮಿ ಅವರು ವಿಡಿಯೋ ಕಾಲ್ ಬಂದಿದ್ದು ಅಂದ್ರೆ ಆ ಅಕೌಂಟ್ ಇಂದ ಬಂದಿದ್ದು ಅಂತ ಹೇಳ್ತಾ ಇದ್ದೀರಾ. ಸೊ ಬಂದಾಗ ಆ ಕ್ಷಣಕ್ಕೆ ಈ ಇಷ್ಟೊಂದೆಲ್ಲ ರಾಧಾ ಆಯ್ತು, ರಾಧಾ ಅಂತ ಆದಾಗ ನಿಮಗೆ ಗೊತ್ತಾಗಿರುತ್ತೆ ಸೊ ನನಗೂ ಬಂದಿತ್ತು ಅಂತ. ಒಬ್ಬೊಬ್ರು ಈಗ ಮೆಲ್ಲಗೆ ನನಗೂ ಬಂದಿದ್ದು ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಯಾಕೆ ಹೇಳಿಲ್ಲ? ಹೇಳ್ದಿದ್ರೆ ಬಹುಶಃ ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗ್ತಾ ಇತ್ತ? ಇಲ್ಲ ಸರ್, ಈ ಪ್ರಕರಣ ಖಂಡಿತವಾಗ್ಲೂ ಇದು ಹಿಂಗೆ ಇರ್ತಿತ್ತು. ನಾವುಗಳು ಹೇಳಿದ್ರು ನಮ್ಮ ಮಾತನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಅಮಾಯಕ ರೇಣುಕಾಸ್ವಾಮಿ ಪಾಪ ಮುಗ್ಧ ಹುಡುಗ ಸರ್ ಅವನು. ಆಯ್ತಾ? ಮುಗ್ಧ ಹುಡುಗ ಈ ತರ ಮಾಡಿದಾನೆ ಅಂದ್ರೆ ಯಾರು ನಂಬ್ತಿರ್ಲಿಲ್ಲ ಸರ್. ಅವ್ರು ಮುಗ್ಧರ ಸರ್ ಹೋಗ್ಲಿ, ಮದ್ವೆ ಆದವ್ರಿಗೆ ರಾತ್ರಿ ಎಲ್ಲ ವಿಡಿಯೋ ಕಾಲ್ ಮಾಡೋದು ಸರಿನಾ ಸರ್? ಅದು ಮದ್ವೆ ಆಗಿರ್ಲಿ ಆಗದೆ ಹೋಗ್ಲಿ ಸರ್, ಯಾಕೆ ಸರ್ ಅರ್ಧ ರಾತ್ರಿಲಿ ವಿಡಿಯೋ ಕಾಲ್ ಮಾಡ್ಬೇಕು? ಇದು ಬರೀ ರೇಣುಕಾಸ್ವಾಮಿ ಅಲ್ಲ ಸರ್, ಇಂಥ ಸ್ವಾಮಿಗಳು ಬೇಕಾದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಇದನ್ನ ನಾವು ಬರೀ ರೇಣುಕಾಸ್ವಾಮಿನ ಪಾಯಿಂಟ್ ಔಟ್ ಮಾಡಿ ಅಲ್ಲ ಮಾತಾಡ್ತಾ ಇಲ್ಲ, ನಾನು ಪ್ರತಿಯೊಬ್ಬರಿಗೂ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾ ಇದ್ದೀನಿ.
ನಾವು ಸೆಲೆಬ್ರಿಟೀಸ್ ಆಗಿರ್ಲಿ ನಾನ್ ಸೆಲೆಬ್ರಿಟೀಸ್ ಆಗಿರ್ಲಿ ಏನಾದ್ರೂ ಒಂದು ಚೆನ್ನಾಗಿರೋದು ಹಾಕಿದ್ರು ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅಶ್ಲೀಲ ಅಂತ ಹೇಳ್ಬಾರ್ದು, ಅಟ್ಲೀಸ್ಟ್ ಏನೋ ಅವ್ರವ್ರ ಇಂಟ್ರೆಸ್ಟ್ ಅವ್ರವ್ರು ಏನೋ ಬಟ್ಟೆ ಹಾಕಿರ್ತಾರೆ ಅದಕ್ಕೂ ಕಮೆಂಟ್ಸ್ ಮಾಡ್ತಾರೆ. ಮದ್ವೆ ಆದವ್ರು ರೀಲ್ ಮಾಡಿದ್ರೆ ಅದಕ್ಕೊಂದು ಕಮೆಂಟ್ಸ್ ಮಾಡ್ತಾರೆ. ಅಂದ್ರೆ ನಾವ್ ಎಷ್ಟು ಅಂತ ಹೆದರ್ಕೊಳ್ಳೋದು, ಆಮೇಲೆ ಎಷ್ಟು ಅಂತ ಬ್ಲಾಕ್ ಮಾಡೋದು. ಬ್ಲಾಕಿಂಗ್ ಆಪ್ಷನ್ ನಮಗ್ ಮಾತ್ರ ಇರುತ್ತಾ ಸರ್? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಬ್ಲಾಕ್ ಮಾಡಿ ಸರ್, ಯಾಕೆ ಕಮೆಂಟ್ ಮಾಡ್ತೀರಾ? ಈ ತರ ಕಮೆಂಟ್ ಮಾಡಿ 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 ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ವಿಚಾರ ಯಾರು ಮಾತಾಡಲ್ವಾ ಸರ್? ಈಗ ಯಾವ್ದು ರೀಸೆಂಟ್ ಆಗಿ ಹೀಗೆ ಟ್ರೋಲ್ ಮಾಡಿನೋ ಕಮೆಂಟ್ಸ್ ಮಾಡಿದಕ್ಕೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲ, ಆ ಹುಡುಗಿ ಪರ ಯಾರು ಮಾತಾಡಲ್ವಾ ಸರ್ ಇವತ್ತು? ಈಗ ಹರಾಜ್ ಮಾಡ್ದವನೇ ತಾನೇ ಈ ತರ ಆ ಹುಡುಗಿ ಪ್ರಾಣ ಕಳ್ಕೊಂಡಿದ್, ಅದು ಒಂದು ಪ್ರಾಣನೇ ಅಲ್ವಾ ಸರ್? ಯಾಕೆ ರೇಣುಕಾ ಸ್ವಾಮಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ದರ್ಶನ್ ಆರೋಪಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅಂತವ್ರ ಪರನು ಮಾತಾಡಿ ಸರ್. ದರ್ಶನ್ ಈ ತರ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಹಿನ್ನೆಲೆನೂ ತೆಗೀರಿ ಸರ್. ಏನು ರೇಣುಕಾ ಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನೀವ್ ಹೇಳ್ದಂಗೆ ಈಗ ಒಂದೊಂದೇ ಬಯಲಿಗೆ ಬರ್ತಾ ಇದೆ ರೇಣುಕಾ ಸ್ವಾಮಿ. ನಾನು ಎಷ್ಟೋ ಸಲ ಹೇಳಿದೀನಿ, ಅವ್ರದ್ದು ತಪ್ಪಿರುತ್ತಲ್ಲ ಅದ್ರ ಪರವಾಗಿ ಮಾತಾಡಿ ಅಂದ್ರೆ ಎಷ್ಟೋ ಜನ ನಾವೇನಾದ್ರು ತಪ್ಪ ಒಂದ್ ಮಾಡಿದ್ ದರ್ಶನ್ ಅವ್ರು ಮಾಡಿದ ಮುಂದೆ ಇವನ್ ತಪ್ಪಲ್ಲ, ಯಾವ ತಪ್ಪಲ್ಲ ಸರ್. ಒಬ್ರು ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಒಬ್ರಿಗೆ ಕಾಟ ಕೊಡೋದು ಮಾಡಿ ಸರ್. ಧೈರ್ಯವಾಗಿ ನಿಮ್ದೇ ಫೋಟೋ ಹಾಕೊಂಡ್ ಮಾಡಿ ಸರ್, ನಿಮ್ದೇ ಒರಿಜಿನಲ್ ಫೋಟೋ ಹಾಕೊಳ್ಳಿ. ಫೇಕ್ ಅಕೌಂಟ್ ಯಾಕೆ? ಅದಕ್ಕೆ ಮುಖ ಇರಲ್ಲ, ಏನೂ ಇರಲ್ಲ ಸರ್. ಯಾವ್ಯಾವ್ದೋ ಅಕೌಂಟ್ಸ್ ಇಂದ ಹೆಂಗ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ ಸರ್? ಪ್ರಾಣ ಹೋಗುತ್ತೆ ಒಂದೊಂದ್ಸಲ, ಹೇಳ್ಕೊಂಬಾರ್ದು ಅಷ್ಟೇ. ನೀವ್ ಯಾಕೆ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ ಅಂತ? ಕಂಪ್ಲೇಂಟ್ ಸರಿ ಸರ್, ಇದೊಂದು ಒಳ್ಳೆ ಪ್ರಶ್ನೆ ನನ್ಗೆ. ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ಮೇಲೆ ಒಬ್ಬ ತುಂಬಾ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಿದ್ದ. ಆ ಅಕೌಂಟ್ದು ಸ್ಟೇಟಸ್ ಸ್ಕ್ರೀನ್ ಶಾಟ್ಸ್ ಎಲ್ಲ ತಗೊಂಡೆ ಸರ್. ನಾನು ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡು ಕ್ರೈಮ್ ಬ್ರಾಂಚ್ದು ನಂಬರ್ ಎಲ್ಲ ಹುಡುಕಿ ನಾನು ಅವ್ರಿಗೆ ಫೋನ್ ಮಾಡಿದೆ. ಕರ್ನಾಟಕದ ನಂಬರ್ ಅದು. ಅವ್ರೇನಂದ್ರು, ನೀವು ಕರ್ನಾಟಕದ ನಂಬರ್ಗೆ ನಿಮ್ ಯಾವ ಊರು ಅಂದ್ರೆ ನಾನು ಬೆಂಗಳೂರು ಅಂತ ಹೇಳಿದೆ. ಬೆಂಗಳೂರು ಆದ್ರೆ ನಾನು ನಿಮ್ಗೆ ಒಂದು ವೆಬ್ಸೈಟ್ ಕೊಡ್ತೀನಿ, ನೀವು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂದ್ರು. ವೆಬ್ಸೈಟ್ ತಗೊಂಡು ಅದ್ರಲ್ಲೆಲ್ಲ ನೋಡಿ ಡೀಟೇಲ್ಸ್ ಎಲ್ಲ ಫುಲ್ ಫಿಲ್ ಮಾಡಿ, ಅವ್ನು ಏನೇನ್ ಮಾಡಿದಾನೆ ಸ್ಕ್ರೀನ್ ಶಾಟ್ ಎಲ್ಲ ಆಡ್ ಆನ್ ಮಾಡಿ ಎಲ್ಲ ಮಾಡಿದ್ರೆ ಅವ್ನ್ ಫೋಟೋ ಹಾಕಿ ಅಂತಂದ್ರು. ಆ ಕಲ್ಪ್ರಿಟ್ ಫೋಟೋನ ನಾವು JPG ಫಾರ್ಮೆಟ್ ಅಲ್ಲಿ ಎಲ್ಲಿ ಇಟ್ಕೊಳ್ಳೋಣ ಸರ್? ನೀವು ಯಾರಿಗೆ ಅಂತ ಪ್ರಶ್ನೆ ಮಾಡ್ತೀರಾ? ಎಷ್ಟು ಅಂತ ಪ್ರಶ್ನೆ ಮಾಡ್ತೀರಿ? ಈಗ ನೀವು ಈ ತರ ಅಚಾತುರ ಆಗಿರೋದ್ರಿಂದ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅದ್ ಮಾಡಿ ಇಷ್ಟೆಲ್ಲ ನಾವು ಮಾಡಿದೀವಲ್ಲ ಸರ್, ಇದಕ್ಕೆ ಏನ್ ಅರ್ಥ ಆಗಿದ್ರೆ? ಇದು ಕಂಪ್ಲೇಂಟ್ ತಗೊಳ್ತಾನೆ ಇಲ್ವಲ್ಲ ಆನ್ಲೈನ್ ಅಲ್ಲಿ ನಾವು ಮಾಡೋದಕ್ಕೆ? ಸೈಬರ್ ಕ್ರೈಮ್ಗೂ ಹೋಗ್ಲಿಲ್ಲ ನೀವು? ಈ ಸೈಬರ್ ಕ್ರೈಮ್ ಬೆಂಗಳೂರಿಂದಾನೇ ಅದೇ ಒಂದು ಕೊಟ್ಟಿದ್ದು ಸರ್. ಸೈಬರ್ ಕ್ರೈಮ್ ಏನೋ .in ಅಂತ ಏನೋ ಒಂದು ಕೊಟ್ರು ಸರ್, ಅದು ID. ಅದೇ IDಗೆನೆ ನಾನು ರಿಪೋರ್ಟಿಂಗ್ ಮಾಡಕ್ಕೇನೆ ಅವ್ರು ಹೇಳಿದ್ದು. ನಂಬರ್ ಕೊಡಿ ಅಂದ್ರೆ ಯಾವ್ದು ನಂಬರ್ ಇಲ್ಲ ಅಂತಾನೆ ಹೇಳಿದ್ರು. ಸೋಷಿಯಲ್ ಮೀಡಿಯಾದಾಗಿರೋದ್ರಿಂದ ನೀವು ಅಲ್ಲೇನೆ ಮಾಡ್ಬೇಕು. ಈಗ ನಿಮ್ಗೂ ಕೂಡ ಅದೇ ಅಕೌಂಟ್ ಇಂದ ವಿಡಿಯೋ ಕಾಲ್ ಬಂದಿತ್ತು. ಹೌದು. ಬಟ್ ನೀವು ಅದನ್ನ ರಿಜೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ತರದ ಮೆಸೇಜ್ ಬಂದಿಲ್ಲ. ಒಟ್ಟು ಕಾಟ ಕೊಟ್ಟಿದ್ದಾರೆ, ಸಾಕಷ್ಟು ಸರಿ ಬಂದಿತ್ತು. ಆ ಅಕೌಂಟ್ ಏನಿದೆ ಈಗ ಏನ್ ಪವಿತ್ರ ಗೌಡಕ್ಕೆ ಬಂದಿತ್ತು ಅದೇ ಅಕೌಂಟ್ ಸರ್. ಯಾಕೆ ಇದು ಬಹಳಷ್ಟು ಅದೇ ಅಕೌಂಟ್ ಇಂದ ನನಗೂ ಬಂದಿತ್ತು ಅಂತ ನಟಿಯರು ಹೇಳ್ತಾರೆ. ನಟಿ ಮಣಿಯರೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ನಟಿ ಮಣಿಯರು ಮುಂದೆ ಬಂದು ಹೇಳ್ತಾ ಇದೀವಿ, ಅದು ನಟಿ ಮಣಿಯರ್ ಆಗಿದ್ದಾರೆ ಸರ್. ಎಷ್ಟೋ ಜನ ಹೊರಗಡೆ ಇರುವಂತ ಹುಡುಗಿರೋ ಆಗಿರ್ಬೋದು, ಅವ್ರು ಏನೋ ಹೇಳ್ಕೊಳ್ತಿಲ್ಲ. ಅವ್ರ ಮನೆಯಲ್ಲಿ ಏನು ಸಂಕಷ್ಟ ಬರುತ್ತೋ ಸಮಸ್ಯೆ ಬರುತ್ತೋ ಹೇಳ್ಕೊಳಕ್ಕೆ ಮರ್ಯಾದೆಗೂ ಅಂತಾರೆ. ಹೌದು. ಅಂದ್ರೆ ನಿಮ್ಮ ಪ್ರಕಾರ ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ಈ ತರದ? ಆ ಅಕೌಂಟ್ ನೀವು ರೇಣುಕಾ ಸ್ವಾಮಿದೆ ಅಂತ ಅಂದ್ರೆ ಅದು ಅವನು ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ಸರ್. ಆ ಅಕೌಂಟ್ ಈಗ ನೀವೇನು ಪೊಲೀಸ್ ಆಫೀಸರ್ಸ್ ಕಡೆಯಿಂದ ಏನ್ ಅಕೌಂಟ್ ಬಂದಿದೆಯಲ್ಲ ಅದೇ ಅನ್ನೋದಾರೆ ನಮ್ಗೆಲ್ಲ ಕಾಟ ಕೊಟ್ಟಿರೋನು ಅವನೇ ಅಂತ ಸರ್. ಓಕೆ. ಸೊ ಅದೇ ಅಕೌಂಟ್ ನಿಮ್ಗೂ ಕೂಡ ಬಂದಿರೋದು, ನೀವು ಅದನ್ನ ಸ್ಪಷ್ಟವಾಗಿ ಹೇಳ್ತೀರಾ ನಂಗೂ ಬಂದಿತ್ತು. ಹೌದು. ಅದು ನನಗ್ ಬಂದಿತ್ತು ಹಾಗೆ ಹೀಗೆ ನನ್ಗೆ ಪ್ರಮೋಷನ್ ಮಾಡ್ಕೊಳಕ್ಕೆ ಅಥವಾ ನಾವೇನೋ ಇದ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾರೆ ಸರ್. ನಾವು ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೀವಿ, ಇವ್ರಿಗೇನ್ ಹೇಳ್ತೀರಾ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಅವ್ರ ವೈಫು ಪ್ರೆಗ್ನೆಂಟ್ ಇದ್ದು ಹಿಂಗೆಲ್ಲ ಇದಾರೆ ಅಂದ್ರೆ ಗಂಡನ್ಗೆ ಬುದ್ಧಿ ಇರ್ಬೇಕಲ್ವಾ ಸರ್? ಈ ತರ ಎಲ್ಲ ನಾನ್ ಮಾಡಬಾರ್ದು. ಅವ್ರ ಹೆಂಡತಿ ಮಾತ್ರ ಒಂದು ಹೆಣ್ಣು, ಬೇರೆಯವ್ರ ಹೆಂಡತಿದಿರು ಬೇರೆಯವ್ರು ಏನು ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಲ್ವಾ ಸರ್ ಅವರು? ನಿಜ. ನನ್ಗೆ ಇವತ್ತಿಗೂ ಇರೋದು ಸರ್ ಒಂದು ಇಂಡಿಪೆಂಡೆಂಟ್ ಲೈಫ್ ಅಂತ ನಮ್ಗಿದ್ಮೇಲೆ ನಮ್ಮ ಆಸೆ ಕನಸುಗಳು ಏನೇ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲೋ ಹಾಕೋತೀವಿ ಸರ್. ನನ್ನಂತ ಹೆಣ್ಮಕ್ಳು, ನನ್ನನ್ನೇ ಉದಾಹರಣೆ ಹೆಣ್ಮಕ್ಳು ಹಾಕ್ತೀವಿ. ಅದಕ್ಕೆ ಕಮೆಂಟ್ಸ್ ನ ಬ್ಯಾಡ್ ರೀತಿಲಿ ಮಾಡೋದ್ ಬಿಟ್ಟು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವುಗಳು ಬ್ಲಾಕ್ ಮಾಡಿ.
ಬಿಟ್ಬಿಡಿ, ಯಾಕದನ್ನು ದೊಡ್ಡ ರಾಮಾಯಣ ಮಾಡ್ತೀರಾ? ನಮ್ಗೆ ಅಂತ ಹೇಳಕ್ಕೆ ಅಪ್ಪ ಅಮ್ಮ ಇದ್ದಾರೆ, ಅಣ್ಣಂದಿರಿದ್ದಾರೆ, ತಿದ್ದುತ್ತಾರೆ. ಯಾರೋ ಯಾಕೆ ಸರ್ ಬಂದ್ ಹೇಳ್ಬೇಕು ಅಲ್ಲಿ? ಓಕೆ, ಈಗ ನಿಮಗೆ ಬರ್ತಾ ಇದ್ದಿದ್ದು ವಿಡಿಯೋ ಕಾಲ್ ಓನ್ಲಿ ನೈಟ್ ಅಷ್ಟೇ, ನೈಟ್ ಅಲ್ಲಿ? ಡೇನಲ್ಲಿ ಆಗಿದ್ರೆ ನಾನು ರಿಸೀವ್ ಮಾಡಿ ನಾನು ಮಾತಾಡ್ಬೋದಿತ್ತು. ನೈಟ್ ಅಲ್ಲಿ ಹೆಂಗೆ ಪಕ್ಕಲ್ಲಿ ನನ್ನ ಹಸ್ಬೆಂಡ್ ಇರ್ತಾರೆ, ನಾನು ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ ಯಾರಿದು ಅಂತ. ಅವ್ರು ನಮ್ಮ ಮೇಲೆ ತಪ್ಪು ಭಾವನೆ ತಿಳ್ಕೊಳಲ್ವಾ ಸರ್? ಇವ್ರಿಗೆ ಇಷ್ಟೊತ್ತಲ್ಲೆಲ್ಲ ವಿಡಿಯೋ ಕಾಲ್ ಬರುತ್ತೆ, ಮೊದಲೇ ಸಿನಿಮಾನವ್ರು ನಾವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಂಗ್ ಬೇಕಿದ್ರು ಕ್ರಿಯೇಟ್ ಆಗ್ಬೋದು. ಓಕೆ, ಈ ವಿಚಾರವಾಗಿ ಇದಾದ ನಂತರ, ಘಟನೆ ಆದ ನಂತರ ನಿಮ್ಮ ಮನೆ ಹತ್ರ ಡಿಸ್ಕಷನ್ ಮಾಡಿದೆ, ಈ ತರ ವಿಡಿಯೋ ಕಾಲ್ ಬಂದಿದೆ ನೋಡಿ, ಅದೇ ಅಕೌಂಟ್ ತೋರಿಸಿದ್ರಿ? ನಾನು ಮಾತಾಡಿದೆ ನೋಡಿ, ನಾನು ಅವಾಗ್ಲೇನೆ ಬ್ಲಾಕ್ ಮಾಡಿದ್ದೆ. ಅದಾದ್ಮೇಲೆ 100 ಜನ ಬ್ಲಾಕ್ ಮಾಡಿದೀನಿ ಸರ್ ನಾನು. ನಾನು ಅನ್ನೆಸೆಸರಿ ಹಿಂಗ್ ಯಾರೋ ಕಮೆಂಟ್ಸ್ ಮಾಡಿದ್ರೆ ಎಲ್ಲ ನಾನು ಬ್ಲಾಕ್ ಮಾಡಲ್ಲ ಸರ್. ಅಯ್ಯೋ, ನಾಯಿ ಯಾವ್ದೋ ಬಗೊಳ್ತಾ ಇದೆ ನಡ್ಕೊಂಡು ಹೋದ್ರೆ ಏನಕ್ಕೆ ಅವ್ರನ್ನೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ ಬಿಟ್ಬಿಡ್ತೀನಿ. ತೀರಾ ನಮ್ಗೆ ಏನೋ ವಲ್ಗರ್ ಆಗಿ ಏನೋ ಮೆಸೇಜ್ ಆ ತರ ಮಾಡಿದ್ರೆ ಮಾತ್ರನೇ ನಾನು ಬ್ಲಾಕ್ ಮಾಡ್ತೀನಿ. ಸೊ ಆ ಲಿಸ್ಟ್ ಅಲ್ಲಿ ಅದಿತ್ತು ಸರ್, ಆ ಐಡಿ ಇತ್ತು. ಓಕೆ, ನೀವು ಹೇಳ್ದಂಗೆ ಒಂದೇ ಆಂಗಲ್ ತನಿಖೆ ಅಲ್ಲ, ಈ ಆಂಗಲ್ ತನಿಖೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ದೇಶದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಕೊಲೆಗಳು ನಡೀತಾನೆ ಇದೆ ಸರ್, ಡೇ ಬೈ ಡೇ. ಕ್ರೈಮ್ ಬ್ರಾಂಚ್ ಅವ್ರಿಗೆ ಗೊತ್ತಿಲ್ದಿರೋ ವಿಚಾರ ಎಲ್ಲ, ನಿಮ್ಗೂ ಗೊತ್ತಿಲ್ದಿರೋ ವಿಚಾರ ಎಲ್ಲ ಎಷ್ಟೊಂದು ನೀವು ದಿನ ಬೆಳಗ್ಗೆ ಆದ್ರೆ ನೋಡ್ತಾನೆ ಇರ್ತೀರಾ, ತೋರಿಸ್ತಾನೆ ಇರ್ತೀರಾ. ಆದ್ರೆ ಈ ವಿಚಾರ ಇಷ್ಟೆಲ್ಲ ಮಾಡ್ತಿರೋದು, ಎಲ್ಲ ಕೊಲೆ ಮಾಡಿ ಏನು ಯಾರು ಸತ್ತಿದ್ದಾರೆ, ಕೊಲೆ ಆಗಿದ್ದಾರೆ, ಅವ್ರದ್ದು ಜಾತಕನೂ ತೆಗೆದು ಇಷ್ಟೊತ್ತಿಗೆ ತೆಗ್ದಿದ್ರೆ ಬಹುಶಃ ಕ್ರೈಮ್ ನಮ್ಮ ರಾಜ್ಯದಲ್ಲಿ ಇಷ್ಟು ನಡೀತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಸರ್. ದರ್ಶನ್ ಅವ್ರ ಕೇಸ್ ನಡೆಸ್ತಿರೋಂಥ ವಿಚಾರನ ಜನರಲ್ ಆಗಿ ಸಾಮಾನ್ಯ ಜನರ ಕೇಸಲ್ಲೂ ಇದೇ ಆಗಿದ್ದಿದ್ರೆ ಬಹುಶಃ ಅವಾಗ ನಾವೆಲ್ಲರನ್ನು ಅಪ್ರಿಸಿಯೇಷನ್ ಮಾಡ್ಬೋದಿತ್ತು ಸರ್. ವೈ ಓನ್ಲಿ ದರ್ಶನ್? ನಿಮ್ಮ ಪ್ರಕಾರ ಈ ಏನ್ ಪ್ರಕರಣ ಇದೆ ಇಲ್ಲಿ, ದರ್ಶನ್ ಎಂಟ್ರಿ ಆಗಿದ್ದು ತಪ್ಪುನೋ ಸರಿನೋ? ಸರ್ ನೋಡಿ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ ಇದೆ. ಬಹಳಷ್ಟು ಸಲ ವಾರ್ನಿಂಗ್ಸ್ ಎಲ್ಲ ಕೊಟ್ಟಿದ್ರು ಮತ್ತೆ ಮತ್ತೆ ಹಂಗೆ ಮಾಡ್ತಾ ಇದ್ದ ಅಂದ್ಮೇಲೆ ಕರೆದು ದೊಣ್ಣೆ ಇಟ್ಟು ಕೊಡೋಣ ಅಂತ ಅನ್ಕೊಂಡಿದ್ರೋ ಏನೋ, ಅವರು ಗೊತ್ತಿಲ್ದಿರ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಸರ್. ಆಗಿದ್ದು ಅವ್ರು ಕರೆದು ಬುದ್ಧಿ ಹೇಳ್ಬೇಕು ಅಂತ ಇನ್ವಾಲ್ವ್ ಆಗಿರೋದು ಒಳ್ಳೆ ವಿಚಾರ ಸರ್. ಆಮೇಲೆ ಅಲ್ಲಿ ಏನ್ ನಡೆದಿದೆ ಅದು ನನಗೆ ದಯವಿಟ್ಟು ಗೊತ್ತಿಲ್ಲ ಸರ್. ಅದು ನಾನು ಹಾರ್ಟ್ಫುಲ್ಲಿ ಪ್ರೇ ಮಾಡ್ಕೊಳ್ತೀನಿ ದರ್ಶನ್ ಅವ್ರು ಹೊರಗಡೆ ಬರಲಿ ಅಂತ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್ ಆಗಿ ಗೊತ್ತು ಆ ಸಾಮ್ರಾಜ್ಯ ಕಟ್ಕೊಳ್ಳೋದು ಎಷ್ಟು ಕಷ್ಟ. ಇಟ್ಸ್ ನಾಟ್ ಸೋ ಸಿಂಪಲ್. ಅವ್ರು ಆಚೆ ಬರಬೇಕು ಸರ್. ನಂಗೆ ಗೊತ್ತಿಲ್ಲ, ನಾನು ತುಂಬಾ ಈ ವಿಚಾರದಲ್ಲಿ ದರ್ಶನ್ ಅವ್ರು ಅಂದ್ರೆ ಭಾವುಕಳಾಗ್ಬಿಡ್ತೀನಿ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಹಿಮ್, ಏನೂ ಅಲ್ಲ ಸರ್. ಬಟ್ ಏನೋ ಅವ್ರಿಗೋಸ್ಕರ ಮನಸ್ಸು ತುಂಬಾ ಮಿಡಿತಾ ಇದೆ ಸರ್, ಅವ್ರು ಆಚೆ ಬರಬೇಕು ಅಂತ. ಓಕೆ, ಇಷ್ಟೊತ್ತು ಮಮತಾ ರಾವತ್ ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದರು, ಅವರ ಏರಿಳಿತಗಳ ಬಗ್ಗೆ ಮಾತಾಡಿದರು, ಮದುವೆ ಆಗಿದ್ದು, ಆಮೇಲೆ ಸಿನಿಮಾ ಆಗಿದ್ದು, ಮಗು ಆಗಿದ್ದು ಎಲ್ಲರೂ ಕೂಡ ಮಾತಾಡಿದರು. ಅದರ ಜೊತೆಗೆ ಏನು ಈಗ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇದೆ ರೇಣುಕಾಸ್ವಾಮಿ ಅವರ ಪ್ರಕರಣ, ಅದು ಕುರಿತಂತೆ ಅವರು ಕೂಡ ಮಾತಾಡಿದ್ರು. ನನಗೂ ಕೂಡ ಆ ಅಕೌಂಟಿಂದ ಮೆಸೇಜ್ ಬಂದಿತ್ತು, ಆಮೇಲೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ಅನ್ನೋ ಥರದ ಮಾಹಿತಿನ ಈಗ ಬಿಚ್ಚಿಟ್ಟಿದ್ದಾರೆ. ಸೊ ಏನೇ ಆದರೂ ಕೂಡ ದರ್ಶನ್ ಒಬ್ಬ ನಟ ಒಂದು ಸಾಮ್ರಾಜ್ಯನ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಒಬ್ಬ ಕಲಾವಿದರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಅದೇನೇ ಇರಲಿ, ಮಮತಾ ರಾವತ್ ಅವರೇ, ನಿಮ್ಮ ಸಿನಿಮಾ ಜರ್ನಿ ಹೀಗೆ ಮುಂದುವರಿಲಿ, ಮತ್ತಷ್ಟು ಹೊಸ ಬಗೆಯ ಸಿನಿಮಾಗಳನ್ನು ಮಾಡ್ತಾ ಒಂದಿಷ್ಟು ಮನೋರಂಜನೆ ಕೊಡಿ ಅಂತ ಕೇಳ್ತಾ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮೇಲೆ ಮಾಡುವಂಥ ಸಿನಿಮಾಗಳಿಗೂ ನಮ್ಮ ಪ್ರೊಡಕ್ಷನ್ಗೂ ಹೀಗೆ ನಿಮ್ಮ ಪ್ರೋತ್ಸಾಹ, ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.